ಅನೇಕ ಸಮಾಜ ಸೇವೆ ಮಾಡಿದ್ದಾರೆ. ಮಾಡೋರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಮಾಡ್ಬೇಕು. ಇವಾಗ 7th ಅಲ್ಲಿ ಯಾವ ಟಾಪರ್ ಬಂದ್ರೆ ನನ್ನಿಂದ ಬಹುಮಾನ ಕೊಡ್ತೀನಿ. ಇಲ್ಲಿ ಬಂದು ಮುಳಬಾಗಿಲು ತಾಲೂಕು ಎಂ.ಆರ್.ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಬ್ಯಾಗು ವಿತರಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ನಾನು ಸುಮಾರು 2 ಸಲ ರೋಟರಿ ಅಧ್ಯಕ್ಷನಾಗಿದ್ದೆ. ನಮ್ಮ ಕೈಲಾದಷ್ಟು ಸಹ ಸಮಾಜ ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ವಿ. ಯಾಕಂದ್ರೆ ನನ್ನ ಹೆಚ್ಚಿನ ಆದ್ಯತೆ ಸರ್ಕಾರಿ ಶಾಲೆಗೆ ಕುತ್ಕೊಂಡಿದ್ದೀನಿ. ಮಕ್ಕಳು ಶಾಲೆ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅಂತೇಳಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಎಜುಕೇಶನ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರಿಗಳಾದಾಗ ಅವಾಗ ಸರ್ಕಾರಿ ಶಾಲೆಗಳಿದ್ರು ಸಹ ಒಂದು ದೊಡ್ಡ ಇವತ್ತು ಇರುವಂತ SP DSP ಡಾಕ್ಟರು ಇಂಜಿನಿಯರ್ಗಳೆಲ್ಲ ಸರ್ಕಾರಿ ಶಾಲೆಗಳು ಓದಿರೋರು. ಅವರೆಲ್ಲ ಇವತ್ತು ಅಷ್ಟು ದೊಡ್ಡ ಅಧಿಕಾರಿಗಳಾಗಿದ್ದು ಅಷ್ಟು ದೊಡ್ಡಾಗಿದ್ದಾರೆ ಅಂದ್ರೆ ಅವ್ರು ಚೆನ್ನಾಗಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳು ಚೆನ್ನಾಗಿ ಓದಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಸಹ ನೀವು ಚೆನ್ನಾಗಿ ಓದಿ ಇವತ್ತು ನಿಮ್ ತಂದೆ ತಾಯಿಯವರು ಎಲ್ಲ ನಿಮ್ ತಂದೆ ತಾಯಿಯವರು ಸ್ಕೂಲಿಗೆ ಹೋಗಿ ನಿಮ್ಮನ್ನ ಎಜುಕೇಶನ್ ಮಾಡಿಸ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಏನು ನಿಮ್ ತಂದೆ ತಾಯಿರು ಬೆಳಗ್ಗೆಯಿಂದ ಹೋಗಿ ಏನು ಕೆಲ್ಸಕ್ಕೆ ಹೋಗಿ ನಿಮ್ಮನ್ನು ಓದಿಸಿ ನಮ್ಮ ಮಕ್ಕಳು ಕೂಡ ದೊಡ್ಡ ಒಂದು ಅಧಿಕಾರಿಗಳಾಗ್ಬೇಕು, ದೊಡ್ಡ ಒಂದು ಎಜುಕೇಶನ್ ಮುಂದೆ ಹೋಗ್ಬೇಕು ಅಂತೇಳಿ ಇವತ್ತು ಹೋಗ್ತಾರೆ. ಅದೇ ನೀವು ನಾಳೆ ದಿವಸ ನೀವು ಒಂದು ದೊಡ್ಡ ಒಂದು ಪೊಸಿಷನ್ ಒಂದು ಅಧಿಕಾರಿಗೆ ಬಂದಾಗ ನಿಮ್ ತಂದೆ ತಾಯಿಯ ಮನೆಯಲ್ಲಿ ಕೂರಿಸಿ ಚೆನ್ನಾಗಿ ಸಾಕ್ಬೋದಲ್ವಾ ನಾವು. ಅದಕ್ಕೋಸ್ಕರ ಇವಾಗ ನಿಮ್ಮನ್ನು ಓದಿಸ್ತಾ ಜನಕ್ಕೆ ಅವ್ರ ಬಿಸಿಲಲ್ಲಿ ಇದ್ರು ನಿಮ್ಮನ್ನ ನೆರಳಲ್ಲಿ ನಿಲ್ಸಿ ನಿನ್ನ ಓದಿಸ್ತಾ ಇದಾರೆ. ನೀವು ಚೆನ್ನಾಗಿ ಓದಿ ಒಳ್ಳೆ ಒಂದು ಎಲ್ಲ ಡಾಕ್ಟ್ರು, ಇಂಜಿನಿಯರು, ಪೊಲೀಸರು ಎಲ್ಲರೂ ಆಗ್ದಾಗ ನಮ್ ತಂದೆ ತಾಯಿ ನಾವು ಆರಾಮಾಗಿ ಮನೆಯಲ್ಲಿ ಇಟ್ಕೊಂಡು ಅವತ್ತು ಮನೆಯಲ್ಲಿ ಇಟ್ಕೊಂಡು ನಾವು ಸಾಕ್ಬೋದಲ್ಲ. ಇವತ್ತು ನಮ್ಮನ್ನ ಇದ್ ಮಾಡಿ ಕಳಿಸ್ತಾ ಇದಾರೆ. ನಾವು ಆತರ ಮಕ್ಕಳ ತರ ನೋಡ್ಕೋಬೇಕು ತಂದೆ ತಾಯಿನ ಒಂದು ದಿನ. ಅದಕ್ಕೆ ಇವತ್ತಿಂದ ಸಹ ಇವತ್ತ ಅನೇಕ ಸಮಾಜ ಸೇವೆ ಮಾಡಿದ್ದಾರೆ. ಮಾಡೋರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಮಾಡ್ಬೇಕು. ಧನ್ಯವಾದ. ಸಮಾಜ ಸೇವೆ ಮಾಡೋರಿಗೆ ನಾವು ಇದ್ ಮಾಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಮಾಡಿ ಅಂತ ಹೇಳ್ಬೇಕು. ಅದು ಮಾಡೋರಿಗೆಲ್ಲ ಧನ್ಯವಾದಗಳನ್ನ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಇವತ್ತೊಂದು ನಮ್ಮ ಫುಡ್ ಬ್ಯಾಂಕ್ ಇದರಿಂದ ನಮ್ಮ ಕಡೆಯಿಂದ ಎಲ್ಲ ಒಂದು ಬ್ಯಾಗ್ ಕೂಡ ವಿತರಣೆ ಕಾರ್ಯಕ್ರಮ ಇದೆ. ಚೆನ್ನಾಗಿ ಓದ್ಬೇಕು ನೀವು. ಚೆನ್ನಾಗಿ ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ನಮ್ಮ ಗುರುಗಳಿಗೆ ಒಳ್ಳೆ ಹೆಸರು ತಗೋಬೇಕು ಮುಖ್ಯವಾಗಿ. ಯಾಕಂದ್ರೆ ಇಂಥ ಗುರುಗಳಿದ್ದು ಇಂಥ ಗುರುಗಳಿಂದ ವಿದ್ಯೆ ಇದ್ ಮಾಡಿ ಇಷ್ಟು ದೊಡ್ಡ ಇದಕ್ಕೆ ಹೋದ್ರೆ ನಾಳೆ ದಿವಸ ಖುಷಿ ಪಡೋದು ಅಷ್ಟು ಅಂದ್ರೆ ನಮ್ಮ ಗುರುಗಳೇ. ನನ್ನ ಶಿಷ್ಯ ಇವತ್ತು ಇಷ್ಟು ದೊಡ್ಡ ಅಧಿಕಾರ ಆಗಿದೆ ಅಂದ್ರೆ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ನೀವೆಲ್ಲ ಚೆನ್ನಾಗಿತ್ತು. ಇವತ್ತೇನ್ ನಮ್ಗೆ ಏನ್ ಕಡಿಮೆ ಇಲ್ಲ. ಎಲ್ಲ ಖಾಸಗಿ ಶಾಲೆಗಳಿಂದ ಎಲ್ಲಾನು ಇದೆ ನಮ್ಗೆ. ಎಲ್ಲ ಇದ್ದುಕೊಂಡು ನಾವು ಚೆನ್ನಾಗಿ ಓದಿ ನಮ್ಮ ಶಾಲೆಗೆ ಮತ್ತು ನಮ್ಮ ಗುರುಗಳಿಗೆ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರ್ಸೋಣ. ತಂದಾಗ ನಮಗೂ ಒಂದು ನಮ್ಮ ತಂದೆ ತಾಯಿ ನಮ್ಮನ್ನು ಓದಿಸಲಿಕ್ಕೆ ಒಂದು ತರ್ತದೆ. ನಾವೆಲ್ಲರೂ ಚೆನ್ನಾಗಿ ಓದ್ಬೇಕು. ಅದೇ ಇವಾಗ ಹೆಸರು ಇದೆ 7th ಹೋಗಿದೆ. ಅದೇ ರೀತಿ ಇವತ್ತು ನಾನು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನೀವು 7th ಆದ್ಮೇಲೆ ಎಲ್ಲಿ ಹೋಗ್ತೀರಿ? ಶಾರದಾ 7th ಆದ್ಮೇಲೆ 8th ಹೋಗ್ತೀರಾ? ಇವಾಗ 7th ಅಲ್ಲಿ ಯಾವ ಟಾಪರ್ ಬಂದ್ರೆ ನನ್ನಿಂದ ಬಹುಮಾನ ಕೊಡ್ತೀನಿ. ಇಲ್ಲಿ ಬಂದು ಯಾರು ಎಷ್ಟು ಜನಕ್ಕೂ ನಾನು ಬಹುಮಾನ ಕೊಡ್ತೀನಿ. ಇಲ್ಲೇ ಬಂದು ಬಹುಮಾನ ಕೊಡ್ತೀನಿ. ನೀವು ಏನ್ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಬರೀಬೇಕು, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಟಾಪರ್ ಬರ್ಬೇಕು. ಬಂದಾಗ ನಿಮ್ಗೆ ಒಂದು ಯಾವ್ದೋ ಒಂದು ಸಹಾಯ ಮಾಡೋದನ್ನ ನೀವು ತಿಳ್ಕೊಬೇಕು. ಆತರ ನಾನು ನನ್ನಿಂದ ಮಾಡ್ತೀನಿ. ನೀವು ಚೆನ್ನಾಗಿ ಓದ್ಬೇಕು. ಯಾವ ಟಾಪರ್ ಬಂದ್ರೆ ಅವ್ರಿಗೆ ಬಹುಮಾನ ಕೊಡೋಣ. ಎಲ್ರು ಬರ್ಬೇಕು. ಎಲ್ರು ಕೊಡೋಣ. ಸರಿನಾ? ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಂಡು ತಂದೆ ತಾಯಿಗೆ ಮಾತು ಕೇಳ್ಕೊಂಡು ಗುರುಗಳ ಮಾತು ಕೇಳ್ಕೊಂಡು ನೀವು ಚೆನ್ನಾಗಿ ಹೋದ್ರೆ ಯಾವತ್ತೂ ನೀವು ಮುಂದೆ ಹೋಗ್ತೀರಿ. ಮೊಬೈಲ್ ಮುಟ್ಟಬಾರ್ರಿ. ಮೊಬೈಲ್ ನಲ್ಲಿ ನೋಡ್ಬೇಡ್ರಿ. ಇವಾಗ ಮೊಬೈಲ್ ಇಂದ ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ, ಕಣ್ಣಿನ ಎಫೆಕ್ಟ್ ಆಗ್ತದೆ. ಗೊತ್ತಾಗಲ್ಲ ಇವಾಗೇನೋ ನೋಡ್ತಾ ಇರ್ತೀವಿ. ನಿಮ್ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ನೀವು ಓದಕ್ ಕೂಡ ಡಿಸ್ಟರ್ಬ್ ಆಗುತ್ತೆ. ನೀವು ಮೊಬೈಲ್ ನೋಡ್ಕೊಂಡಿರ್ತೀರ, ನೀವು ಓದಲ್ಲ. ಅದಕ್ಕೋಸ್ಕರ ಗುರುಗಳು ಏನೋ ಒಂದು ನಮ್ಗೆ ಹೋಮ್ವರ್ಕ್ ಅನ್ನು ಕೊಟ್ಟಿರ್ತಾರೆ, ಅದನ್ನ ಮುಗಿಸಿ ಮನೆಯಲ್ಲಿದ್ರು ಈ ತರ ಮಾಡಿ ನೀವು ಚೆನ್ನಾಗಿ ಹೋದ್ರೆ ನೀವು ಚೆನ್ನಾಗಿ ಇನ್ನ ಒಳ್ಳೆ ಅಧಿಕಾರಿಗಳಾಗ್ತೀರಾ. ನೀವು ಒಳ್ಳೆ ಒಂದು ಪೊಸಿಷನ್ ಬರುತ್ತೆ. ಅವತ್ತು ನಮ್ಮ ತಂದೆ ತಾಯಿ ಖುಷಿ ಪಡೋದು. ಇವತ್ತು ನನ್ಗೆ ಗೊತ್ತು, ನಾನು ಕೂಡ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಬಿಸ್ನೆಸ್ ಮಾಡುವಾಗ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡ್ ಬರ್ತಾ ಇದೀನಲ್ಲ, ಆ ತರ ಎಲ್ಲರೂ ಮಾಡ್ಬೇಕು. ಮಾಡ್ಲಿ, ಸರ್ಕಾರಿ ಶಾಲೆಗಳಿಗೆ ಮಾಡ್ಲಿ. ಒಳ್ಳೆ ಒಂದು ದೇವರ ಆಶೀರ್ವಾದದಿಂದ ಒಳ್ಳೆ ಆರೋಗ್ಯ ಇರ್ಲಿ, ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ನಮ್ಮ ಕೃಷ್ಣಮೂರ್ತಿ ಕೂಡ ಅನೇಕ ಸರ್ವಿಸ್ ಮಾಡ್ತಾ ಇದಾರೆ, ಸಮಾಜ ಸೇವೆ ಮಾಡ್ತಾ ಇದಾರೆ. ಒಳ್ಳೆ ತಾಲೂಕಂತ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಯಾವುದೇ ಒಂದು ಬಡವರಿಗೆ
ಹಸು ಇರೋ ಟೈಮಲ್ಲಿ ಎತ್ಕೊಂಡು ಮನೆಗೆ ಹೋಗಿ ತಲುಪ್ತಾರೆ. ಬಡವರಿಗೆ ಜೊತೆಲಿ ನಿಂತ್ಕೊಂಡು ಇವತ್ತು ಸಾವಿರಾರು ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಸ್ಟೇಟ್ ಅಲ್ಲೆಲ್ಲ ಇವತ್ತು ಸಿಂಗ್ಪುರ್ ಅಲ್ಲಿ ಕೂಡ ಅವಾರ್ಡ್ ಬರ್ತದೆ. ಇವತ್ತು ಇಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೂ ಅಂತೀವಿ ನಾವು. ಅದೇ ಅಂತ ಇದು ಬೇರೆ ದೇಶದಲ್ಲಿ ಕೂಡ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ. ಇಂಥ ಕೆಲಸಗಳು ನೀವು ಇನ್ನ ಅನೇಕ ಮಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಅದೇ ಅವಾಗ ತಿಳ್ಕೊಳ್ಳೋದು. ನೀನು ಕಷ್ಟದಿಂದ ಬಂದಿದೆ ಗೊತ್ತಿದೆ, ನೀನು ಕಷ್ಟ ಎದುರಿಗೆ ಹೆಂಗೆ ಅಂತ ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ನೀವು ಮಾಡ್ಬೇಕು. ಆದ್ರೆ ನಾವು ಅಷ್ಟೇ ನಮ್ಮ ಕೈಲಾದ ಸಹಾಯ ಮಾಡ್ಕೊಂತೀವಿ ಸರ್ಕಾರಿ ಶಾಲೆಗಳಲ್ಲಿ. ನೀವೆಲ್ಲರೂ ಚೆನ್ನಾಗಿ ಓದ್ಬೇಕಂತೇಳಿ ಇನ್ನ ನಮ್ಮನ್ನ ಎಲ್ಲರೂ ಕರೆಸಿ ನಾಲ್ಕು ಮಾತಾಡಿ ನಾವು ಒಂದು ಬ್ಯಾಗ್ಸ್ ವಿತರಣೆ ಕಾರ್ಯಕ್ರಮ ಮಾಡಿ ನಾವು ಕಳಿಸ್ತೇವೆ. ಎಲ್ರಿಗೂ ನಮಸ್ಕಾರ.